ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಅನ್ಸುತ್ತೆ. ಏಕೆಂತಂದರೆ ಅಪ್ರತಿಮ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ, ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ, ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೋದ, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ಗೆ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ನಿಮಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡೋಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿ ಡೇ ಇದೇ ಕೆಲಸ, ಸೀರಿಯಲ್ ಮುಗಿದ್ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಬರೀ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದೆ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ವೀಕ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗ್ಬಿಡೋ, ಒಂದು ದುರಭ್ಯಾಸಗಳು ಇರಲೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೆ? ಆರೋಗ್ಯಕ್ಕೂ ಸಾವು ಸಂಬಂಧವೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಬಟ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ನಾನು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಗೊತ್ತು. ಲವ್ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾ ಇರ್ತಾರೆ. ಕೊನೆಗೆ ಅವನಿಗೆ ಪ್ರೊಡಕ್ಷನ್ಗಿಲ್ದ, ಟಿ ವಿ ಪ್ರೊಡಕ್ಷನ್, ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರೋಕ್ಕೆ ಶುರು ಮಾಡ್ಬಿಟ್ಟಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಅವನು ಯಾರಿಗಾರು ಇದ್ದರೆ ಹೇಳು, ಅಷ್ಟೆಲ್ಲ ಕಷ್ಟ ಅನುಭವಿಸಿದೆ. ಬಟ್ ಅದು ಸುಖವಾಗಿರೋ ಟೈಮಲ್ಲಿ ಬಿಟ್ಟು ಹೋಗ. ಇನ್ನು ಹೆಣ್ಮಕ್ಳನ್ನ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೂ ತುಂಬ ಕಷ್ಟ ಆಗ್ತದೆ. ಭಾರವಾದ ಮನಸ್ಸಿಂದ ಈ ಥರ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೆಂಗೆ ಹೇಳಿ. ಏನು ವಯಸ್ಸಾಗಿದ್ದರೆ ಓಕೆ, 65-70 ವರ್ಷ ಆಗಿದ್ದರೆ ಆಯ್ತು, ಸಾಕು ನಡೆಯೋ, ಇನ್ನೇನು ಮಾಡೋದು ಇಲ್ಲಿ ಅಂತ ಅನ್ಬೋದಿದ್ದೆ. ಚಿಕ್ಕ ವಯಸ್ಸು ಇಲ್ಲಿ ದೇವ್ರ ಹತ್ರ ಹೋಗಿದ್ದಾನೆ, ಅವ್ರ ಮನೆಗೆ ನಮಗೆಲ್ಲ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತನ ನಮಗೆ ಕೊಡಲಿ ಅಂತ, ಅವ್ರ ಮನೆಯವ್ರಿಗೂ ಕೊಡಲಿ ಅಂತ ಕೇಳ್ಬೋದು. ರೆಗ್ಯುಲರ್ ಟಚಲ್ಲಿ ಇದ್ರೆ ನಿನ್ನೆ ಅವ್ರಿಗೆ ಏನೇನು ಕಾಣಿಸ್ಕೊಂಡಿತ್ತಂತೆ, ಸೂಚನೆ ಇತ್ತಂತೆ? ಇಲ್ಲ, ನನಗೆ ಮೊನ್ನೆಯಿಂದ ಅವನಿಗೆ 2 ವೀಕ್ಸಿಂದ ಅಸಿಡಿಟಿಯಿಂದ ತುಂಬ ಬಳತಾ ಇದ್ದ ಅಂತ ಕೇಳ್ಪಟ್ಟೆ. ತುಂಬ ಅಸಿಡಿಟಿ ಅಂತ ಒದ್ದಾಡ್ತಾ ಇದ್ದ ಅಂತ. ಅದೇ ಎಲ್ಲ ಮಾಡ್ತಿದ್ದ ಅವನು, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ಅದೊಂದು ಅವನಿಗೆ ಏನೋ ತುಂಬ ನೆಗ್ಲೆಕ್ಟ್ ಮಾಡಿದ್ದ, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ ಆವಾಗಿಂದ ಆಗಲೂ ಅಷ್ಟೇ. ಸೊ ಗೊತ್ತಿಲ್ಲ, ಈಗ ಅದನ್ನೆಲ್ಲ ಮಾತಾಡ್ತೀವಿ ನಾವು, ಈಗ ಅದಿತ್ತಂತ ಇದಿತ್ತ ಹೋಗ್ಬೇಕಾಯ್ತು, ತೋರಿಸ್ಕೋಬೇಕಾಯ್ತು ಅಂತ. ನಮ್ಮ ಕೈಲಿ